Hi, my name is Nagaswamy Dhanapalan. This is our 102nd branch. We are opening in Ennur, Dindigul Talapagatti. This branch is from Dindigul, a native of Tamil Nadu. And this branch is famous for biryani. Seera Samba rice biryani is a very famous biryani. And this will be a new for Bangalore town people to have it. So please come and enjoy. And we have a lot of varieties, including all the meals and everything. So please do come and enjoy. Thank you. ನನ್ನ ಹೆಸರು ಸೆಂಥಿಲ್ ಕುಮಾರ್ ಅಂತ, ಚೀಫ್ ಬಿಸ್ನೆಸ್ ಆಫೀಸರ್ ದಿಂಡಿಗಲ್ ತಲಪಗಟ್ಟಿ. ಈ ಬ್ರಾಂಚು 18ನೇ ಬ್ರಾಂಚ್ ಬೆಂಗಳೂರಲ್ಲಿ. ಸೊ ಪೀಪಲ್ ವಿಲ್ ಬಿ ಥಿಂಕಿಂಗ್ ಇದು ಚಿಕ್ಕ ಬ್ರಾಂಡ್ ಇಲ್ಲಿ ಬಂದಂತ. ಇದು 18 ಬ್ರಾಂಚ್. ಇದು ಪ್ರಪಂಚದಲ್ಲಿ 102nd ಬ್ರಾಂಚ್ ನಾವು ಓಪನ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ನಾವು ಕನ್ನಡ ಜನರಿಗೆ ಎಲ್ರಿಗೂ ನಾನು ಧನ್ಯವಾದ ಹೇಳಬೇಕು. ಯಾಕಂದ್ರೆ ಇಷ್ಟೆಲ್ಲ ಅವರು ಸಪೋರ್ಟ್ ಮಾಡಿಸಿ ನಾವು ಇಷ್ಟು ದೊಡ್ಡದಾಗಿ ನಾವು ಬೆಳೆಸಿದ್ವಿ ನಾವು. ಸೊ ಇದು ಒಳ್ಳೆ ಒಂದು ಸಂತೋಷವಾಗಿರೋ ವಿಷಯ. ಇದು ನಾವು ಬರೀ ಎಲ್ಲರೂ ಬಿರಿಯಾನಿ ಅಂದ್ರೆ ನಾವು ದಿಂಡಿಗಲ್ ತಲಪಗಟ್ಟಿ ತಮಿಳುನಾಡು ಬ್ರಾಂಡ್ ಅಂದಾಗ ನಮ್ಗೆ ಹೆಡ್ ಆಫೀಸ್ ಇರೋದು ಬೆಂಗಳೂರಲ್ಲಿ. ಸೊ ತಮಿಳುನಾಡು ಬ್ರ್ಯಾಂಡ್ ಇರ್ಬೋದು, ಬಟ್ ನಾವು ಹೆಡ್ ಆಫೀಸ್ ಇಲ್ಲಿಂದ ನಾವೆಲ್ಲ ಮಾಡ್ಸೋದು ಇಲ್ಲಿಂದ. ಸೊ ಈಗ 102nd ಬ್ರಾಂಚು ನಮ್ದು ಬಿರಿಯಾನಿ ವರ್ಲ್ಡ್ ಫೇಮಸ್. ನಮ್ದು ರೆಸಿಪಿ ನಾವು ಎಲ್ಲ ಮಾಡ್ತಾ ಇದೀವಿ, ಎಲ್ಲ ಸೀಕ್ರೆಟ್ನೆ. ಸೊ 1957 ತಾತನ ಏನ್ ಮಾಡಿದ್ರು, ಅಜ್ಜಿ ಅಜ್ಜನ್ ಏನ್ ಮಾಡಿದ್ರು ಆ ಸೇಮ್ ರೆಸಿಪಿನ ಇವತ್ತುವರೆಗೆ ನಾವು ಸೀಕ್ರೆಟ್ ಆಗಿ ಇಟ್ಕೊಂಡು ನಾವು ಮಾಡ್ತಾ ಇದೀವಿ. ಅದು ಬಿಟ್ಟು ನಾವು ಏನೇನು ನಮ್ದು ರೆಸಿಪಿಗಳು, ನಮ್ದು ಚಿಕನ್ ಇರಲಿ ಮಟನ್ ಇರಲಿ, ಆ ಟೇಸ್ಟ್ಗಳು ನಮ್ದು ಸಿಗ್ನೇಚರ್ ಪ್ರಾಡಕ್ಟ್ ಹೇಳ್ತಾ ಇದೀವಿ. ಅಂದ್ರೆ ನಮ್ ಕಡೆ ಇರೋದು ಕೂಡ ಬೇರೆ ಕಡೆ ಸಿಗಲ್ಲ. ಸೊ ಅದು ಚಿಕನ್ ಇರಲಿ ಮಟನ್ ಇರಲಿ, ನಾವು ರೈಸ್ ನಾವು ಹೆಂಗ್ ಸೀರಗ ಸಂಬಂಧ ಇಲ್ಲ, ನಮ್ ದೊಣ್ಣೆ ಬಿರಿಯಾನಿ ಸ್ಟೈಲ್ ಇದೆಯಲ್ಲ, ಸೊ ಆ ತರ ರೈಸ್ನೇ ನಾವು ಮಾಡಿಸೋದು. ಸೊ ಒಳ್ಳೆ ವೆರೈಟಿ ಕೊಡ್ತೀವಿ, ಒಳ್ಳೆ ಸಪೋರ್ಟ್ನೆಲ್ಲ ಕೊಡಬೇಕು, ಕೊಟ್ಟರೆ ನಾವು ಬೆಳೆಸಬೇಕು. ಸೊ ಏನಾದ್ರು ಸರ್ವಿಸ್ ಅಂದ್ರೆ ಈ ರೆಸ್ಟೋರೆಂಟ್ ನೋಡಿದ್ರೆ 102nd ರೆಸ್ಟೋರೆಂಟ್. ಇದು ಇಂಟೀರಿಯರ್ ಸ್ವಲ್ಪ ಬೇರೆ ತರ ಮಾಡಿದ್ವಿ, ಸ್ವಲ್ಪ ಅಪ್ಗ್ರೇಡೆಡ್ ಅವರ್ ಇಂಟೀರಿಯರ್. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಹೆಣ್ಣೂರು ಇಸ್ ಅ ಡೆವಲಪಿಂಗ್ ಏರಿಯಾ. ಈಗ ಬೆಂಗಳೂರಲ್ಲಿ ಎಲ್ಲ ಕಡೆ ಡೆವಲಪ್ ಆಗ್ತಾ ಇದೆ, ಮತ್ತು ಹೆಣ್ಣೂರು ರೋಡ್ ಅನ್ನು ನೋಡಿದ್ರೆ ಇದು ಬೇರೆ ತರ ಡೆವಲಪ್ ಆಗ್ತಾ ಇದೆ. ಸೊ ಒಳ್ಳೆ ರೆಸಿಡೆನ್ಸಿಯಲ್ ಏರಿಯಾ, ಮಾನ್ಯತೆ ಟೆಕ್ ಆಗಿದೆ. ಸೊ ವಿ ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ಇಂಟೀರಿಯರ್ಸ್ ಎಲ್ಲ ಮಾಡಿದ್ರೆ. ಸೊ ಸರ್ವಿಸ್ ಚೆನ್ನಾಗಿರುತ್ತೆ, ಫುಡ್ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ನಾವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೀವಿ. ಸೀರಗ ಸಂಬ ಬಿರಿಯಾನಿ, ಆ ಸೀರಗ ಸಂಬ ಬಿರಿಯಾನಿ ಅಂದ್ರೆ ಅದು ರೈಸ್ ಬಾಸ್ಮತಿ ರೈಸ್, ಅದು ಚಿಕ್ಕದಿರುತ್ತೆ. ಅದು ಏನು ಸ್ಪೆಷಲ್ ಅಂದ್ರೆ ಅದು ಡೈಜೆಷನ್ ಮಾಡೋದು ತುಂಬಾನೇ ಈಸಿ. ಅದು ಮತ್ತು ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಮೂರನೇದು ಏನು ನೋಡಿದ್ರೆ ಅದು ನಮ್ಮ ಮಸಾಲೆ ಏನೇನು ಹಾಕ್ತೀವಿ ಅದು ಮಸಾಲೆ ಇಟ್ಕೊಂಡು ಅದು ವಾಸನೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಅದು ಬಾಸ್ಮತಿ ರೈಸ್ ಮತ್ತೆ ಇದು ಡಿಫ್ರೆನ್ಸ್ ಏನಂದ್ರೆ ಇದು ಚೆನ್ನಾಗಿರುತ್ತೆ, ಡೈಜೆಸ್ಟ್ ಮಾಡೋದು ಈಸಿ, ಮಸಾಲೆ ಅಬ್ಸರ್ವ್ ಮಾಡೋದು ಭಾಳ ತುಂಬಾ ಚೆನ್ನಾಗಿರುತ್ತೆ, ಅದು ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಅದೇ ನಮ್ಮ ಸ್ಪೆಷಾಲಿಟಿ. ಮತ್ತೆ ಇನ್ನೊಂದು ನಮ್ದು ಮಟನ್, ನಾವು ಪ್ರಾಬ್ಲಿ ಇಂಡಿಯಾದಲ್ಲಿ ನಮ್ಮ ದೇಶದಲ್ಲಿ ಮಟನ್ ಬೋನ್ಲೆಸ್ ಬಿರಿಯಾನಿ ಕೊಡೋದು ನಾವು ಒಬ್ರೆ. ಬೇರೆ ಕಡೆ ಎಲ್ಲ ಹೋದ್ರೆ ಮಟನ್ ಮಾಂಸ ಅಂದ್ರೆ ಒಂದು ಏನೋ ಬೋನ್ ಜೊತೆಗೆ ಕೊಡ್ತಾರೆ, ಬಟ್ ನಾವು ಕೊಡ್ಸೋದು ಮಟನ್ ಬೋನ್ಲೆಸ್ ನಾವು ಕೊಡ್ಸೋದು. ದಟ್ ಇಸ್ ಅವರ್ ಸ್ಪೆಷಾಲಿಟಿ. ಅದು ಬಿಟ್ಟು ಈಗ ಫಸ್ಟ್ ಟೈಮ್ ನಾವು ಇಲ್ಲಿ ನಾವು ಸೌತ್ ಇಂಡಿಯನ್ ಮೀಲ್ಸ್ ನಾವು ಶುರು ಮಾಡ್ತಾ ಇದ್ವಿ ಇಲ್ಲಿ. ಸೊ ಅದು ಕಂಪ್ಲೀಟ್ ಸ್ಟಾರ್ಟಿಂಗ್ ಪಪ್ಪುಯಿಂದ ತುಪ್ಪ ಎಲ್ಲ ಹಾಕ್ಸಿ ಒಂದು ಬೇರೆ ತರ ಒಂದು ಬಾಳೆ ಎಲೆಯಲ್ಲಿ ನಾವು ಮಾಡಿಸೋದು ಒಂದು ಶುರು ಮಾಡಿದ್ವಿ ಅಲ್ಲಿ. ಸೊ ಈ ಬ್ರಾಂಚ್ ಇಂದ ಶುರು ಮಾಡ್ತಾ ಇದೀವಿ. ಸೊ ಫಸ್ಟ್ ಟೈಮ್ ಬೆಂಗಳೂರಿಂದ ಶುರು ಮಾಡ್ತಾ ಇದೀವಿ. ಸೊ ಇಲ್ಲಿ ಸಕ್ಸಸ್ ಮಾಡಿದ್ರೆ ಪೂರ್ತಿ ನಾವು 102 ಬ್ರಾಂಚಸ್ ಎಲ್ಲೆಲ್ಲಿ ಮಾಡಿದ್ವಿ ಅಲ್ಲೆಲ್ಲ ನಾವು ಮಾಡ್ಸಕ್ಕೆ ನಾವು ಯೋಚನೆ ಮಾಡ್ತಾ ಇದ್ವಿ. 102 102nd ಬ್ರಾಂಚ್, 102 ಸೆಕೆಂಡ್ ಬ್ರಾಂಚ್ ಬೆಂಗಳೂರಲ್ಲಿ 18 ಬ್ರಾಂಚ್ ಇದೆ. ಇದು 18th ಬ್ರಾಂಚ್ ಇನ್ ಬೆಂಗಳೂರು. ನಾರ್ತ್ ಬೆಂಗಳೂರಲ್ಲಿ ನ್ಯೂ ಬೆಲ್ ರೋಡ್ ಅಲ್ಲಿ ಇದೆ, RMC ನಮ್ದು ಯಲಹಂಕದಲ್ಲಿ ಇದೆ, ಬಸವೇಶ್ವರ ನಗರದಲ್ಲಿ ಇದೆ, ಇದು ಹೆಣ್ಣೂರಲ್ಲಿ ಇದೆ, ಕಲ್ಯಾಣ ನಗರದಲ್ಲಿ ಇದೆ ನಮ್ದು. ನನ್ನ ಹೆಸರು ಭಾರತಿ BL ಅಂತ. ನಾನು ಒಂದು ಅಂತಾರಾಷ್ಟ್ರೀಯ ಕ್ರೀಡಾಪಟು, ಓಟಗಾರ್ತಿ. ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇದೊಂದು ತುಂಬಾ ಒಂದು ಸ್ಪೆಷಲ್ ಇನ್ವೈಟ್ ಇವತ್ತು ನನಗೆ, ದಿಂಡಿಗಲ್ ತಲಪಕಟ್ಟಿ ಬಿರಿಯಾನಿ ಶಾಪ್ ಓಪನಿಂಗ್ ಅಂತ ಹೇಳುವಾಗ. ಬಿಕಾಸ್ ಸ್ಪೋರ್ಟ್ಸ್ ಮೆನ್ ಯೂಶಲ್ ಆಗಿ ಏನಿದ್ರು ನನಗೆ ಅಭ್ಯಾಸ ಇರೋದು ಸ್ಕೂಲ್ಸ್ ಅಥವಾ ಕಾಲೇಜಸ್ ಗಳಲ್ಲಿ ಹೋಗೋದು, ಮಕ್ಕಳಿಗೆ ಮೋಟಿವೇಶನ್ಸ್ ಹೇಳೋದು, ಹೇಗೆ ಸ್ಪೋರ್ಟ್ಸ್ ಹೆಲ್ಪ್ ಆಗುತ್ತೆ ಅಂತ. ಬಟ್ ಥ್ಯಾಂಕ್ಸ್ ಟು ದಿಂಡಿಗಲ್ ಬಿರಿಯಾನಿ ನಮ್ಮ ಅಂತ ಒಂದು ಕ್ರೀಡಾಪಟುಗಳನ್ನ ಕರೆದು ಅವ್ರು ಕೇಳುವಾಗ ನಾನು ಹೇಳೋದು ಒಂದೇ, ನಮ್ಮನೆ ಕಡೆ ಎಲ್ಲ ಮಟನ್ ಮಾಡೋದು ಕಮ್ಮಿ. ಹಂಗಾಗಿ ನಾವು ಜಯನಗರ್ ಕಡೆ ಇರೋದ್ರಿಂದ ದಿಂಡಿಗಲ್ ತಲಪಕಟ್ಟಿ ಬಿರಿಯಾನಿಗೆ JP ನಗರ್ ಬ್ರಾಂಚ್ಗೆ ನಾವು ಮಟನ್ ತಿನ್ಬೇಕಂದ್ರೆ ಅಲ್ಲೇ ಹೋಗ್ತಾ ಇದ್ದಿದ್ದು. ಇವತ್ತು ಅದೇ ಒಂದು ಬ್ರ್ಯಾಂಡ್ ನಮ್ಮನ್ನ ಕರೆದು ಒಂದು ಓಪನಿಂಗ್ ಸೆರೆಮನಿಗೆ ಇನ್ವೈಟ್ ಮಾಡಿದ್ರು ಅಂದಾಗ ಭಾರಿ ಖುಷಿ ಆಯ್ತು. ಯಾಕಂದ್ರೆ ಸ್ಪೋರ್ಟ್ಸ್ ಮೆನ್ಗಳನ್ನ ಪ್ರತಿಭಾವಂತರನ್ನ ಒಂದು ರೆಕಗ್ನೈಸ್ ಮಾಡೋ ಒಂದು ಕಾರ್ಯ ಕೂಡ ಇವ್ರು ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ನಾವು ಹೇಳ್ಬೇಕು, ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ
ಸ್ಪೋರ್ಟ್ಸ್ ಮೆನ್ಗೆ ಬೇಕಾಗಿರೋ ಪ್ರೋಟೀನ್ ಏನ್ ಬೇಕು, ಇವ್ರು ಆಕ್ಚುಲಿ ಐ ವಾಸ್ ಥಿಂಕಿಂಗ್ ನಾನು ವೈಸ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ಇವ್ರನ್ನ ಸ್ಪಾನ್ಸರ್ಶಿಪ್ ಕೇಳಿ ಏನಾದ್ರು ಇವರು ನಮ್ಮ ಸ್ಪೋರ್ಟ್ಸ್ ಮೆನ್ ಗಳಿಗೆಲ್ಲ ಸಪೋರ್ಟ್ ಮಾಡೋ ತರ ಏನಾದ್ರು ಅಂತ. ಬಟ್ ಆಸ್ ಅ ಬ್ರ್ಯಾಂಡ್ ನಾನ್ ಮಾತಾಡ್ಬೇಕು ಅಂದ್ರೆ ನನಗೆ ಮಟನ್ ಬಿರಿಯಾನಿ ಇವ್ರದ್ದು ಭಾರಿ ಖುಷಿ ಆಗ್ತದೆ. ಇವತ್ತು ನನ್ನ ಹಸ್ಬೆಂಡ್ ಕೂಡ ಕರ್ಕೊಂಡ್ ಬಂದೀನಿ. ಯೂಶಲಿ ಯಾವ್ದೇ ಇವೆಂಟ್ ಹೋದ್ರು ಅವ್ರು ನಮ್ಮನ್ನ ಜಾಯಿನ್ ಆಗೋದಿಲ್ಲ, ಬಟ್ ಬಿರಿಯಾನಿ ಸೆಂಟರ್ ಓಪನಿಂಗ್ ಅಂದಿದ ತಕ್ಷಣ ಇವತ್ತು ನಾನು ಜಾಯಿನ್ ಆಗ್ತಾರೆ. ಸೊ ದಿಸ್ ಇಸ್ ವೆರಿ ಸ್ಪೆಷಲ್, a very unique experience ನನಗೆ. I should like to thank once again Dindigul Biryani for this. Thank you.